ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಈ ದಿನ ನಾವು 1 ಯೋಹಾನ 3ನೇ ಅಧ್ಯಾಯ 2 ಮತ್ತು 3ನೇ ವಚನದ ಆಧಾರ ಪ್ರಕಾರ ತೆಗೆದುಕೊಳ್ಳಲಿಕ್ಕೆ ಹೋದರೆ, ನಮ್ಮನ್ನು ಜನಗಳು ಗುರುತಿಸಲ್ಪಡೋದು ಯಾವ ಥರ ಅಂತ ಹೇಳಿದ್ರೆ ದೇವರ ಮಕ್ಕಳು ಅಂತೇಳಿ. ಅಂದರೆ ಕ್ರಿಸ್ತನನ್ನು ಆರಾಧಿಸುವಂತಹ ಪ್ರತಿಯೊಂದು ಮಕ್ಕಳಿಗೆ ಇನ್ನೊಂದು ಹೆಸರು ಏನಂತಂದರೆ ದೇವರ ಮಕ್ಕಳು ಅಂತೇಳಿ, ಹೌದಲ್ಲ? ಅದಕ್ಕೆ ಆಧಾರವಾದಂಥ ವಾಕ್ಯ 1 ಯೋಹಾನ 3ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನೋಡುವ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆಯೋ ಅದು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಮುಂದಿನ ವಾಕ್ಯ 3ನೇ ವಾಕ್ಯ, ಏಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಾಗಾದರೆ ಪ್ರಿಯರೇ, ಇಲ್ಲಿ ದೇವರ ಮಕ್ಕಳು ತಗೊಂಡು ಹೆಸರು ಪಡ್ಕೊಂಡ್ರೆ ಸಾಲೋದಿಲ್ಲ. ಇವತ್ತು ಕ್ರಿಸ್ತನನ್ನು ಆರಾಧಿಸುವವರಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದೆ, ದೇವರ ಮಕ್ಕಳು ಅಂತ ಹೇಳಿದೆ ಅಲ್ವಾ? ಆದರೆ ದೇವರ ಮಕ್ಕಳು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಂದು ಯೋಗ್ಯತೆ ಬೇಕು. ದೇವರು ಅಂತಂದರೆ ಶುದ್ಧ ಇರತಕ್ಕಂತಹ ಒಂದು ದೇವರು ಅಂತ ಹೇಳಿದ್ರೆ ಪರಿಶುದ್ಧವಾಗಿರ್ತಾರೆ. ದೇವರು ಅಂತ ಹೇಳಿದ್ರೆ ಪರಿಶುದ್ಧವಾದಂಥವರು, ಅವರಲ್ಲಿ ಪಾಪದ ಕಾರ್ಯಗಳು ಯಾವುದು ಇರುವುದಿಲ್ಲ. ದೇವರು ಅಂತಂದರೆ ನೀತಿವಂತ, ದೇವರು ಲೋಕಕ್ಕೆ ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ದೇವರು ಯಾವುದೇ ಕಾರಣಕ್ಕೂ ಮನುಷ್ಯನಿಂದ ಕಾಣಿಕೆಗಳನ್ನಾಗಲಿ ಬಲಿಗಳನ್ನಾಗಲಿ ಕೇಳೋದಿಲ್ಲ. ಮನುಷ್ಯನಿಂದ ಯಾವುದನ್ನು ಕೂಡ ಆಕ್ಸೆಪ್ಟ್ ಮಾಡೋದಿಲ್ಲ. ಮನುಷ್ಯನಿಗೆ ಆಶೀರ್ವಾದ ಮಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಮನುಷ್ಯನಿಂದ ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ. ಪ್ರಿಯರೇ, ದೇವರ ಮಕ್ಕಳಾದಂಥ ನಾವು ಕೂಡ ದೇವರು ಎಷ್ಟು ಒಳ್ಳೆಯವರೋ ಅದೇ ಥರ ನಾವು ಕೂಡ ಇತರರಿಗೆ ಒಳ್ಳೆಯದನ್ನು ಮಾಡುವವರಾಗಿರಬೇಕು. ಇಲ್ಲಿ ನೋಡಿ ವಚನದಲ್ಲಿ ಬರ್ತಿದೆ, 1 ಯೋಹಾನ 3:3 ಎಷ್ಟು ಜನ ಬರ್ತಿದ್ದಾರೆ, ಏಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವ, ಆತನ ಮೇಲೆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುವನು. ಹಾಗಾದರೆ ನಾವು ಯಾವ ವಿಷಯದಲ್ಲಿ ಶುದ್ಧ ಮಾಡ್ಕೋಬೇಕು? ಮೊದಲನೇದಾಗಿ ಹಣಕಾಸಿನ ವಿಷಯದಲ್ಲಿ ಶುದ್ಧ ಮಾಡ್ಕೋಬೇಕು. ಯೇಸು ಸ್ವಾಮಿ ಯಾವತ್ತೂ ಕೂಡ ಬಾಯಿ ಬಿಟ್ಟು ಕೇಳಲಿಲ್ಲ, ನಾವು ಕೂಡ ಕೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ದೇವರು ಒದಗಿಸುವ ಕರ್ತನಾಗಿದ್ದಾನೆ. ಎರಡನೇದಾಗಿ ಯೇಸು ಕ್ರಿಸ್ತ ಬಾಯಲ್ಲಿ ಒಂದು ಮಾತು ಮತ್ತು ನಡೆಯುವಂಥ ನಡತೆಯಲ್ಲಿ ಒಂದು ರೀತಿಯಲ್ಲಿ ನಡೆಯಲಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ಥರ ಮಾಡಿದ್ದಾರೆ ಅಂತಂದರೆ ಅವರು ಬಾಯಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ನಡೆದಿದ್ದಾರೆ. ಉದಾಹರಣೆಗೆ, ಪ್ರೀತಿಸಬೇಕು, ಕ್ಷಮಿಸಬೇಕು, ಶುದ್ಧನಾಗಿರಬೇಕು, ಹೊಟ್ಟೆ ಕಿಚ್ಚು, ಜಗಳ, ಕೋಪ, ಕದನಗಳು ಯಾವುದು ಇರಬಾರ್ದು, ಪರಲೋಕ ರಾಜ್ಯಕ್ಕೆ ಸೇರುವವನು ದೇವರಂತೆ ಒಳ್ಳೆಯ ಗುಣವನ್ನು ಹೊಂದಿರುವನಾಗಿರಬೇಕು ಅಂತೇಳಿ ಎಷ್ಟೋ ವಚನಗಳಲ್ಲಿ ತೋರಿಸಿದೆ. ಪ್ರಿಯರೇ, ಇದರ ಬಗ್ಗೆ ತಿಳಿಬೇಕಿದ್ರೆ ಬೈಬಲನ್ನು ಓದಬೇಕು. ಇವತ್ತು ಲೋಕದ ಜನಗಳು ಅಂದರೆ ದೇವರ ಬಗ್ಗೆ ತಿಳಿಯದೇ ಇರತಕ್ಕಂಥ ಜನಗಳು ಕೂಡ ಬೈಬಲ್ನ ಓದಿ ಬೈಬಲ್ ವಚನದ ಆಧಾರ ಪ್ರಕಾರ ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆಂದರೆ ಯಾರು ಶುದ್ಧ ಮಾಡಿಕೊಳ್ಳೋದಿಲ್ಲೋ, ಯಾರು ಪಾಪದಲ್ಲೇ ಇನ್ನು ಇರ್ತಾರೋ ಅವರಿಗೆ ನರಕ ಗ್ಯಾರಂಟಿ, ಪರಲೋಕ ರಾಜ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಪ್ರಿಯರೇ, ನಾವು ನಮ್ಮನ್ನು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಶುದ್ಧಪಡಿಸಿಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸುವ. ಪ್ರಿಯರೇ, ಯಾವ ವಿಷಯದಲ್ಲಿ ನಿನ್ನ ಶರೀರದ ಯಾವ ಭಾಗಗಳಲ್ಲಿ ನೀನು ಪಾಪದಲ್ಲಿದ್ದೀಯಾ ಅದನ್ನು ತೆಗೆದುಹಾಕೋ. ಮೊದಲು ನಿನ್ನ ಕಣ್ಣಿನ ನೋಟ, ನಿನ್ನ ಹೃದಯದ ಆಲೋಚನೆಗಳು, ನಿನ್ನ ಮನಸ್ಸಿಗೆ ಬರ್ತಕ್ಕಂಥ ಕೆಟ್ಟ ಆಲೋಚನೆಗಳು, ನೀನು ಮಾಡ್ತಕ್ಕಂಥ ಕಾರ್ಯಗಳು, ಸುಳ್ಳು, ಮೋಸ, ತಟವಟ ಏನೇ ಇದ್ದರೂ ಕೂಡ ಇದೆಲ್ಲದರಿಂದ ಹೊರಗಡೆ ಬಂದು ದೇವರ ವಚನದ ಆಧಾರ ಪ್ರಕಾರ ನಮ್ಮನ್ನು ನಾವು ಶುದ್ಧ ಮಾಡಿಸಿಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸೋಬ್ರೆ. ಆಗ ಮಾತ್ರ ನಾವು ದೇವರ ಮಕ್ಕಳಾಗ್ತೀವಿ. ಬೂಟಾಟಿಕೆಗೆ ದೇವರ ಮಕ್ಕಳು ಅನಿಸ್ಕೊಂಡು ದೇವರಿಗೆ ಕೆಟ್ಟ ಹೆಸರು ಮಾಡುವಂಥ ಕಾರ್ಯಗಳನ್ನು ಮಾಡದಂತೆ ದೇವರ ರಾಜ್ಯವನ್ನು ಮಹಿಂಪಡಿಸುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ.